ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಹೊಸದಾಗಿರುವಂಥ ಒಂದು ಹೂ ತೋರಿಸ್ತಾ ಇದ್ದೀನಿ. ಅಂದರೆ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ಅದು ಇವತ್ತು ಹೂ ಅರಳಿದೆ. ಅದು ಒಂದೊಂದೇ ಹೂ ಅರಳ್ತಾ ಇತ್ತು. ಇವತ್ತೊಂದು 3 ಹೂ ಅರಳಿದೆ. ಹಾಗಾಗಿ ತೋರಿಸೋಣ ಅಂತ. ಇದು ನೋಡಿ, ಅದೇ ಹಬ್ಕೊಂಡು ಬರ್ತಾ ಇದೆ ಅದು ಶಂಖಪುಷ್ಪ. 5 ಪೆಟಲ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ರೀತಿಯಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಇದೊಂಥರ ಕಲರ್ ನೋಡಿದ್ರೆ ಒಂಥರ ಚೆನ್ನಾಗಿದೆ ಅನಿಸುತ್ತೆ. ಗಿಡ ಇನ್ನೂ ಪುಟ್ಟದು, ನೆಲಕ್ಕೆ ಹಾಕಿದ್ರೆ ಜಾಸ್ತಿ ಬಿಡುತ್ತೆ. ಪಾಟಲ್ಲಿ ಇಷ್ಟು ಬಿಟ್ಟಿದೆ, ನೋಡೋಣ. ನೋಡಿ, ಒಂಥರ ರೋಸ್ ಟೈಪ್ ಇದೆ. ನಿಜವಾಗ್ಲೂ ಇದು ಕಲರ್ ನೋಡಿದ್ರೆ ಒಂಥರ ಅನಿಸುತ್ತೆ ನನಗಂತೂ. ಇದರಲ್ಲಿ ನನ್ನ ಹತ್ರ ಸಿಂಗಲ್ ಇತ್ತು, ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಅದರಲ್ಲಿ ಆನ್ಲೈನಲ್ಲಿ ಒಂದು 5-6 ಕಲರ್ಸ್ ಇತ್ತು. ರೆಡ್ಡು, ಯೆಲ್ಲೋ, ವೈಟು. ನಾನು ಹಾಕಿದ್ದಕ್ಕೆ ಇದು ಒಂದು ಕಲರ್ ಬಂದಿದೆ. ಆದರೂ ಒಂಥರ ಖುಷಿ. ಕಲರು ಈ ಥರದ್ದು ಒಂದು ಸಿಂಗಲ್ ಪೆಟಲ್ಸ್ದು ನನ್ನ ಹತ್ರ ಇತ್ತು. ನನ್ನ ಹತ್ರ ಒಂದು ಸಿಂಗಲ್ ಇತ್ತಲ್ಲ, ಇದು ಸಿಂಗಲ್ ಪೆಟಲ್ಸ್ ಇತ್ತಲ್ಲ, ಇದು ಒಂದು 5 ಪೆಟಲ್ಸ್ ಇದೆ. ಖುಷಿ ಆಯಿತು. ಇದೊಂದು ನೋಡಿ, ಇದು ಅದೇ ಕಲರ್. ಈ ಥರದ್ರಲ್ಲಿ ಪಿಂಕು ಕೂಡ ನನ್ನ ಹತ್ರ ಇದೆ. ಹಾಗೆ ಕನಕಾಂಬರ ಸ್ವಲ್ಪ ಬಿಡ್ತಾ ಇದೆ. ಸೇವಂತಿಗೆ ಹೂವು ಇದು ಮುಂದೆ ಇರುವಂಥದ್ದು, ಮನೆ ಮುಂದೆ. ಮೇಲ್ಗಡೆ ಎಲ್ಲ ಸುಮಾರು ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ. ಇದೆಲ್ಲ ನೀಟಾಗಿ ಕ್ಲಿಯರಾಗಿ ಅರಳಿಲ್ಲ, ಸ್ವಲ್ಪ ಅರಳಿದೆ. ಇದು ನೋಡಿ, ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ, ಅದಕ್ಕೆ ಎಲ್ಲ ಗಿಡಗಳು ಕಲರ್ ಕಾಣಿಸ್ತಾ ಇದೆ. ಹಾಗೆ ಇದು ಸ್ವಲ್ಪ ಅರಳುತ್ತೆ. ಫುಲ್ಲು ಎಲ್ಲೋ ಸೇವಂತಿಗೆ. ಇದನ್ನು ಆವಾಗ ನಾನೇ ಕಿತ್ಕೊಳ್ತಾ ಇರ್ತೀನಿ. ಫುಲ್ಲು ಅರಳೋಕ್ಕೆ ಬಿಡೋದೇ ಇಲ್ಲ. ಇದು ತುಂಬಾ ಚೆನ್ನಾಗಿದೆ. ತುಂಬ ಜಾಸ್ತಿನೇ ಬಿಡ್ತು ಅಂತಲೇ ಹೇಳ್ಬೋದು. ಇದರಲ್ಲಿ ಈ ಗಿಡಗಳು ಈಗ ಸಣ್ಣದಾಗಿ ಬರ್ತಾ ಇವೆ. ಇದು ಸ್ಫಟಿಕದಲ್ಲಿ ಡಾರ್ಕ್ ಕಲರು, ಲೈಟ್ ಬ್ಲೂ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಡಾರ್ಕ್ ಕಲರ್ ಬರುತ್ತೆ. ಆಮೇಲೆ ಹೂವು ಕೂಡ ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತೆ. ಹಾಗಾಗಿ ನೆಕ್ಸ್ಟು ಇದು ಎಲ್ಲ ಮಳೆ ಹನಿ ಬಂದಿತ್ತು, ಎಲ್ಲ ಒಳಗಡೆ ಬರೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಅಷ್ಟು ತೇವ ಇದೆ. ಇದು ಕಡಿಮೆ ಆಗಿಬಿಟ್ಟಿದೆ ಇವಾಗ. ನೋಡಿ, ಇದಕ್ಕೂ ಗೊತ್ತಾಗುತ್ತೆ. ಬ್ಲೂ, ಇದು ಪರ್ಪಲ್, ಇದು ಸರಸ್ವತಿ ಕಲರು ಅಂತೀವಲ್ಲ ಅದು. ಹಾಗೆ ದಾಸವಾಳ ಸ್ವಲ್ಪ ಕಡಿಮೆ ಆಗಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ, ಬಿಡ್ತಾ ಇದೆ. ಇದಂತೂ ಯಾವಾಗಲೂ ಬಿಡುತ್ತೆ ದಾಸವಾಳ. ಹಾಗೆ ರೆಡ್, ಬೇಬಿ ಪಿಂಕ್ ನೋಡಿ, ಸ್ಫಟಿಕ ಬಿಡ್ತಾ ಇದೆ ಇವಾಗ ಸ್ವಲ್ಪ. ಒಂಥರ ನನಗೆ ತುಂಬಾ ಇಷ್ಟ ಸ್ಫಟಿಕ ಹೂವು ಅಂದರೆ. ಎಲ್ಲ ಕಲರ್ಸು ಹಾಕಬೇಕಂತ ಇಷ್ಟ. ಹಾಗಾಗಿ ಎಲ್ಲ ಕಲರ್ಸನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ. ಆದಷ್ಟು ನನಗೆ ಯಾವ್ಯಾವ ಕಲರ್ ಸಿಗುತ್ತೆ ಆ ಕಲರೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಹೂ ಬಿಡ್ತಾ ಇದೆ. ಈ ಬೇಬಿ ಪಿಂಕು ಸುಮ್ಮನೆ ದೊಡ್ಡದಾಗಿ ಬೆಳೀತಿತ್ತು, ಹೂ ಬಿಡ್ತಾ ಇರಲಿಲ್ಲ. ಒಂದು 4, 5 ಹೀಗೆ ಬಿಡ್ತಾಯಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಬಿಡ್ತಾ ಇದೆ. ಇಷ್ಟು ನೋಡಿ, ಈ ಥರ ಬಿಡ್ತಾ ಇದೆ. ಒಟ್ಟಿನಲ್ಲಿ ಆ ಕಲರ್ ನನ್ನ ಹತ್ರ ಇದ್ದರೆ ಸಾಕು. 1-2 ಬಿಟ್ಟರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ ನನಗೆ. ಇಲ್ಲಿ ಬ್ಲೂ ಕಲರು ಇದಿದೆ, ಶಂಖಪುಷ್ಪ. ಯಾಕೋ ಎಲ್ಲ ಒಣಗೋಗ್ಬಿಟ್ಟಿದೆ. ಈ ಕಲರ್ ಒಂದು ದಾಸವಾಳ ಇದೆ. ಇದೊಂದು ದಾಸವಾಳ ಇದೆ, ದಪ್ಪದು. ಇದು ರೆಡ್. ವೀಳ್ಯದೆಲೆ ನೋಡಿ, ವೀಳ್ಯದೆಲೆ ತಿನ್ನೋರು ಏನಾದರೂ ಒಂದೆಲೆ ತಿಂದರೆ ನಿಜ ಒಂದೆಲೆ ತಿನ್ನೋಕ್ಕಾಗಲ್ಲ, ಅಷ್ಟು ದೊಡ್ಡದಿದೆ.
ಹಾಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಹಿಂದೆ ಇತ್ತು, ಅದನ್ನು ಬಿಡಿಸ್ಕೊಂಡು ಬಂದಿಟ್ಟಿದ್ದೀನಿ. ನೋಡಿ, ಇದು ಡಾರ್ಕ್ ಬ್ಲೂ, ನಿಮ್ಗೆ ಆವಾಗಲೇ ತೋರಿಸಿದ್ನಲ್ಲ, ಅದು ಸ್ವಲ್ಪ ಗಿಡ ಚಿಕ್ಕದಿದೆ, ಅದನ್ನು ನೆಲಕ್ಕೆ ಹಾಕಬೇಕು. ಆ ಚಿಕ್ಕ ಗಿಡದಲ್ಲೇ ಇನ್ನೊಂದು ಕಟ್ಟಿಂಗ್ಸ್ ಬರಲಿ ಅಂತ ಹೇಳಿ ಇನ್ನೊಂದು ಪಾಟ್ಗೆ ಹಾಕಿದ್ದೀನಿ. ಅದು ಕೂಡ ಚಿಗುರಿದೆ. ನೋಡೋಣ, ಎಲ್ಲ ಗಿಡಗಳು ಚೆನ್ನಾಗಿ ಬರಲಿ ಅಂತ ಹೇಳ್ತಾ. ನೋಡಿ, ಇದು ಶಂಖಪುಷ್ಪ. ಈ ಥರ ನೋಡಿದ್ರೆ ತುಂಬಾ ಚೆನ್ನಾಗಿದೆ, ರೋಸ್ ಟೈಪ್ ಇದೆ. ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಎಷ್ಟು ಕಲರ್ಸ್ ಬಿಟ್ಟಿದೆ. ಡಬಲ್ ಕಲರ್ ಇದೆ, ಸರಸ್ವತಿ ಕಲರು ಮತ್ತು ಬ್ಲೂ ಕಲರು, ಬೇಬಿ ಪಿಂಕು, ವೈಟು, ಇಷ್ಟೂ ಒಂದು ಬಟ್ಲಲ್ಲಿ ಹಾಕಿಟ್ಟಿದ್ದೀನಿ. ಎಷ್ಟೊಂದಿದೆ ನೋಡಿ. ನನಗಂತೂ ತುಂಬ ಖುಷಿ. ಬೆಳಗ್ಗೆ ಎದ್ದು ಹೂವು ಬಿಡಿಸ್ಕೊಂಡು ಬರಬೇಕು ಅಂದರೆ ಒಂಥರ ಖುಷಿ ಆಗ್ತಿರುತ್ತೆ. ಅದು ಒಂದೇ ಬಿಡಲಿ ಎರಡೇ ಬಿಡಲಿ, ನನಗಂತೂ ಭಾಳ ಖುಷಿ ಆಗ್ತಿರುತ್ತೆ. ಇಷ್ಟು ಇವತ್ತು ಸಿಕ್ಕಿರುವಂಥದ್ದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.